ನಮಸ್ಕಾರ ವೀಕ್ಷಕರೇ, ಈ ಅಮಾವಾಸ್ಯೆ ನಂತರ ತುಲಾ ರಾಶಿಯವರ ಭವಿಷ್ಯ ಹೇಗಿದೆ ಎಂದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗುತ್ತೆ. ನಿಮ್ಮ ಕೆಲಸದ ಒತ್ತಡ ಹೆಚ್ಚಾದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಾ. ಕೆಲವು ನಿಮಗೆ ಹೊಸ ಅವಕಾಶಗಳು ಕಂಡು ಬಂದರೂ ಕೂಡ ಈ ಆಷಾಢ ಮಾಸದಲ್ಲಿ ತಕ್ಷಣದ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕಿಂತ ಪರಿಶೀಲಿಸಿ ತೆಗೆದುಕೊಳ್ಳುವುದು ಉತ್ತಮ. ಇನ್ನ ವ್ಯಾಪಾರಸ್ಥರಿಗೆ ಹಳೆಯ ಸಂಪರ್ಕಗಳಿಂದ ಲಾಭ ದೊರೆಯುತ್ತದೆ. ಹೊಸ ವ್ಯವಹಾರವನ್ನ ಆರಂಭಿಸುವ ಮುನ್ನ ಈಗಿರುವಂತಹ ವ್ಯವಹಾರವು ವಿಸ್ತರಿಸಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಮಾತಿನ ಬಗ್ಗೆ ಸ್ಪಷ್ಟತೆ ಇರಲಿ. ಇನ್ನ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲವಾಗಿ ಹೇಳಬಹುದು. ಕುಟುಂಬದ ಜವಾಬ್ದಾರಿಗಳಿಗೆ ಅಥವಾ ಮನೆಗೆ ಸಂಬಂಧಿಸಿದಂತ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನ ಹಳೆಯ ಹೂಡಿಕೆಗಳಿಗೆ ಸಣ್ಣ ಮಟ್ಟಿನ ಲಾಭಗಳು ಸಿಗಬಹುದು. ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರವನ್ನ ಆತುರದಲ್ಲಿ ತೆಗೆದುಕೊಳ್ಳಬೇಡಿ ವೀಕ್ಷಕರೇ. ಇನ್ನ ಕುಟುಂಬ ಜೀವನದಲ್ಲಿ ದಾಂಪತ್ಯದಲ್ಲಿ ಪರಸ್ಪರ ಪ್ರೀತಿ ಹಾಗೂ ಅನ್ಯೋನ್ಯತೆ ಉಂಟಾಗುತ್ತದೆ. ಹಿರಿಯರ ಆಶೀರ್ವಾದದಿಂದ ನಿಮ್ಮ ಪ್ರಮುಖ ಕೆಲಸಗಳು ನೆರವೇರುತ್ತದೆ. ಇನ್ನ ವೀಕ್ಷಕರೇ, ಪ್ರೀತಿಯ ಸಂಬಂಧದಲ್ಲಿರುವಂತವರಿಗೆ ಇದುವೇ ಒಳ್ಳೆಯ ಸಮಯ. ನಿಮ್ಮ ಹಳೆಯ ಭಿನ್ನಾಭಿಪ್ರಾಯ ದೂರವಾಗಿ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಪ್ರೀತಿ ಪಾತ್ರರಿಂದ ಸಂತಸದ ಸುದ್ದಿ ನಿಮಗೆ ಸಿಗುತ್ತೆ. ಇನ್ನ ಆಷಾಢ ಮಾಸದಲ್ಲಿ ತುಲಾ ರಾಶಿಯವರು ಸೌದತ್ತಿ ಯಲ್ಲಮ್ಮ ದೇವರ ದರ್ಶನಕ್ಕೆ ಭೇಟಿ ಕೊಡಿ. ದೇವಿಗೆ ಅಷ್ಟೋತ್ತರ ಪೂಜೆಯನ್ನ ಮಾಡಿಸಿ. ಮಹಿಳೆಯರಿಗೆ ಅರಿಶಿಣ ಕುಂಕುಮವನ್ನ ದಾನವಾಗಿ ನೀಡಿ ಮತ್ತು ಕೆಂಪು ಬಣ್ಣದ ಹೂಗಳನ್ನ ಸಮರ್ಪಿಸಿ. ಇದನ್ನ ಮಾಡುವುದರಿಂದ ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತದೆ ಮತ್ತು ಆತ್ಮಶಾಂತಿ ದೊರೆಯುತ್ತದೆ. ಇದಾಗಿತ್ತು ವೀಕ್ಷಕರೇ ಮಣ್ಣೆತ್ತಿನ ಅಮಾವಾಸ್ಯೆಯ ತುಲಾ ರಾಶಿಯ ಮಾಸಫಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡಿ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಡಿಸ್ಪ್ಲೇ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು ವೀಕ್ಷಕರೇ.